ಕಾಟು ಮಾವಿನ ಹಣ್ಣಿನ ಕಾಯಿ ರಸ ಹೇಗೆ ಬಂದಿದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ ನಿಮಗೆ. ಹುಳಿ ಹುಳಿಯಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇದು ಕಾಟು ಮಾವಿನ ಹಣ್ಣು ತುಂಬಾ ಫ್ರೆಶ್ ಆಗಿದೆ. ಇದೇ ನೋಡಿ ಮಾವಿನ ಮರ ತುಂಬ ದೊಡ್ಡದಾಗಿದೆ. ಇದು ಕಾಟು ಮಾವಿನ ಹಣ್ಣು ಅಂತ ಹೇಳಿದರೆ ಇದು ಉಪ್ಪಿನಕಾಯಿ ಹಾಕುವಂತಹ ಮಾವಿನ ಹಣ್ಣು. ಈ ಮಾವಿನ ಹಣ್ಣಿನಿಂದ ಒಳ್ಳೆ ರೆಸಿಪಿ ಮಾಡ್ಬೋದು. ಅದು ಯಾವುದಂತ ಹೇಳಿದರೆ ಈ ಕಾಯಿ ರಸ ತುಂಬಾ ಹುಳಿ ಹುಳಿಯಾಗಿ ಸ್ವೀಟಾಗಿ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಕಾಟು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಗೊಂಡು ಬಂದಿದ್ದೇನೆ. ಈಗ ಅದರ ಬುಡ ಎಲ್ಲ ತೆಗೆದು ಕಟ್ ಮಾಡಿಕೊಳ್ಬೇಕು. ಇದರಲ್ಲಿ ತುಂಬ ಏನು ಕಟ್ ಮಾಡಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನಾರೇ ಜಾಸ್ತಿ. ನೋಡಿ, ಈ ಥರ ಇಷ್ಟಿಷ್ಟೇ ಪೀಸ್ ಸಿಗೋವಂಥದ್ದು. ಇದು ಎಷ್ಟು ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಇದನ್ನು ಪೀಸಾಗಿ ಕಟ್ ಮಾಡಿಕೊಂಡು ಸಾಕಾಗ್ತದೆ. ಇದು ನೋಡಿ ಯಾವ ಥರ ಹಣ್ಣಾಗಿದೆ ಅಂಥೇಳಿ. ಸ್ವೀಟ್ ಹುಳಿ ಎರಡು ಮಿಕ್ಸ್ ಆಗಿರ್ತದೆ ಈ ಹಣ್ಣು. ಈ ಕಾಟು ಮಾವಿನ ಹಣ್ಣಲ್ಲಿ ಬಿಸಾಕಲಿಕ್ಕೆ ಏನಿಲ್ಲ, ಅದರ ಗೊರಟು ಕೂಡ ಹಾಕ್ಲಿಕ್ಕೆ ಉಂಟು, ಹಾಗೆ ಸಿಪ್ಪೆ ಕೂಡ ಹಾಕ್ಲಿಕ್ಕೆ ಉಂಟು. ನೋಡಿ ಇಷ್ಟು ಸಿಕ್ಕಿದೆ. ನಾವು ಈ ಮಾವಿನ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಒಂದು ಬಾಣಲೆಯಲ್ಲಿ ಮಾವಿನ ಹಣ್ಣನ್ನು ಹಾಕ್ಕೊಳ್ತೇನೆ. ಈ ಕಾಟು ಮಾವಿನ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಬೆಲ್ಲ ಇಲ್ಲಿ ಉಂಟಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಫುಲ್ ಬೆಲ್ಲ ಹಾಕ್ತಾ ಇದ್ದೇನೆ. ಒಂದು 2 ನಿಂಬೆಹಣ್ಣ ಗಾತ್ರ ಇರ್ಬೋದು ಅಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ನಾನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೋಬೇಕು. ಇವಾಗ ನಾವು ಬೇಯುವಾಗಲೇ ಹಾಕೋದ್ರಿಂದ ಈ ಉಪ್ಪು ಉಂಟಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಈ ಮಾವಿನ ಹಣ್ಣು. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೊಂದು 1 ಲೋಟ ಆಗೋಷ್ಟು ನೀರನ್ನಿಲ್ಲಿ ಬೆರೆಸ್ತೇನೆ. ಇದು ನೀರು ಯಾಕಂತ ಹೇಳಿದರೆ ನಾನಿಲ್ಲಿ ಈ ಮಾವಿನ ಹಣ್ಣನ್ನು ಹಿಚಿಕ್ಲಿಲ್ಲ, ಕೈಯಲ್ಲಿ ಏನು ಮಾಡಲಿಲ್ಲ, ಹಾಗೆ ಬೇಯಲಿಕ್ಕೆ ಇಟ್ಟಿರುವಂಥದ್ದು. ನಿಮಗೆ ಮಾವಿನ ಹಣ್ಣು ಉಂಟಲ್ಲ ಇಷ್ಟು ಹಣ್ಣಿದ್ದಲ್ಲ ಸ್ವಲ್ಪ ಹದ ಹಣ್ಣಾಗಿದ್ದರೂ ಕೂಡ ಒಳ್ಳೆಯದಾಗ್ತದೆ. ಉಪ್ಪು, ಅರಿಶಿನ ಹಾಗೆಯೇ ಬೆಲ್ಲ ಇಷ್ಟು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಿದೆ. ಇದು ಇನ್ನು 2 ಕುದಿ ಬರಲಿ. 2 ಕುದಿ ಬಂದರೆ ಸಾಕು. ನಮ್ಮ ಕಾಟು ಮಾವಿನ ಹಣ್ಣ ಕಾಯಿ ರಸ ಮಾಡಲಿಕ್ಕೆ ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ 2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಆ ತೆಂಗಿನೆಣ್ಣೆಗೆ ಇವಾಗ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕೋತೇನೆ. ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆಯೇ ನಾನಿಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ತೇನೆ. 1/4 ಸ್ಪೂನಷ್ಟು ಮೆಂತೆ ತುಂಬ ಬೇಕಾಗಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. 5 ರಿಂದ 6 ಬ್ಯಾಡಗಿ ಮೆಣಸು ಇವಾಗಲೇ ಹುರ್ಕೋಬೇಕು. 1 ಸ್ಪೂನಷ್ಟು ಕಪ್ಪು ಎಳ್ಳು ಚೆನ್ನಾಗಿ ಹುರಿಯುವ. ಬ್ಯಾಡಗಿ ಮೆಣಸು ಸ್ವಲ್ಪ ಕರುಕುರು ಆಗಬೇಕು. ಹಾಗೆಯೇ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ನಾವು ಚೆನ್ನಾಗಿ ಹುರಿಬೇಕು. 1 ಎಸಳು ಕರಿಬೇವು. ಮಸಾಲೆಗೆ ಹಾಕುವ ಸಾಮಗ್ರಿ ಎಲ್ಲ ಹಾಕಿ ಆಯಿತು. ನಾವಿಲ್ಲಿ ಕಡಲೆಬೇಳೆ 1 ಸ್ಪೂನ್ ಹಾಗೆಯೇ ಕೊತ್ತಂಬರಿ 1 ಸ್ಪೂನ್, ಉದ್ದಿನಬೇಳೆ ಎಲ್ಲ ಅರ್ಧ ಸ್ಪೂನ್ ಹಾಕಿದ್ದೇನೆ. ಈ ಮೆಂತೆ ಹಾಗೆಯೇ ಎಳ್ಳು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಕಡಲೆಬೇಳೆ ನೋಡಿ ಈ ಥರ ಕೆಂಪಾಗಬೇಕು, ಇಷ್ಟು ಕೆಂಪಾದರೆ ಸಾಕು. ನೋಡಿ ಇನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ಬ್ಯಾಡಗಿ ಮೆಣಸು ಕೂಡ ಗರಂ ಆಗಿದೆ ನೋಡಿ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿನ ಅರ್ಧ ಕಡೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೇನೆ, ಅದನ್ನು ಇವಾಗ ಹಾಕೋತೇನೆ. ಹುರಿದಂಥ ಮಸಾಲೆಯನ್ನು ಕೂಡ ಹಾಕೊಳ್ಳುವ. ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳುವ. ಮಾವಿನ ಹಣ್ಣು ಚೆನ್ನಾಗಿ ಬೇಯ್ತಾ ಉಂಟು ನೋಡಿ ಚೆನ್ನಾಗಿ ಕುದಿ ಕೂಡ ಬರ್ತಾ ಉಂಟು. ಇಷ್ಟು ಬೆಂದರೆ ಸಾಕು. ಮಾವಿನ ಹಣ್ಣಿನ ಸಿಪ್ಪೆ ನೋಡಿ ಅಂತೆ ಹಸಿರು ಹೋಗಿ ಹಳದಿ ಕಲರ್ ಆಗ್ತಾ ಬಂದಿದೆ, ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಳುವ. ಮಸಾಲೆಯನ್ನು ನುಣ್ಣಗೆ ರುಬ್ಬಿಕೊಂಡಾಗಿದೆ. ತುಂಬ ನೀರು ಮಾಡಲಿಲ್ಲ, ನಾವು ನೀರನ್ನು ನೋಡ್ಕೊಂಡು ಹಾಕೋಬೋದು. ಮಸಾಲೆ ರುಬ್ಬಿಕೊಳ್ಬೇಕಾದ್ರೆ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲೆ ಹಾಕಿದ ಮೇಲೆ 1 ಕುದಿ ಬರಬೇಕು. ಈ ಮಸಾಲೆಯನ್ನು ಈ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಎಳ್ಕೋಬೇಕು. ನಿಮಗೆ ಸ್ವಲ್ಪ ಗಟ್ಟಿ ಅಂತೇಳಿ ಅನಿಸಿದರೆ ನೀರು ಹಾಕೋಬೋದು. ಒಳ್ಳೆ ಕುದಿ ಬಂದಿದೆ, ಇಷ್ಟಾದರೆ ಸಾಕು. ಇದನ್ನು ಇನ್ನು ಕೆಳಗೆ ಇಳಿಸುವ. ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಇನ್ನು ಸಿಂಪಲ್ ಆದ ಒಗ್ಗರಣೆಗೆ ನಾನಿಲ್ಲೊಂದು 2 ಚಮಚದಷ್ಟು ತೆಂಗಿನೆಣ್ಣೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗಿ ನಾನು ಬ್ಯಾಡಗಿ ಮೆಣಸು ಹಾಕ್ಕೊಂಡೆ. ಹಾಗೆಯೇ 1 ಎಸಳು ಕರಿಬೇವು.
ಕಾಟು ಮಾವಿನ ಹಣ್ಣಿನ ಕಾಯಿ ರಸ ಹೇಗೆ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ. ಹಾಗೆಯೇ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಹದ ಸರಿ ಇದೆ ನೋಡಿ, ತುಂಬ ಗಟ್ಟಿ ಕೂಡ ಇಲ್ಲ, ತುಂಬ ನೀರು ಕೂಡ ಇಲ್ಲ. ಈ ಹದದಲ್ಲೇ ಇರಬೇಕು ನಮ್ಮ ಕಾಯಿ ರಸ, ತುಂಬ ನೀರಾಗಬಾರ್ದು. ಕಾಟು ಮಾವಿನ ಹಣ್ಣಿನ ಕಾಯಿ ರಸ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ ಕೂಡ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.